ಏಳು ಶಾರದಿ. ಅದು ಅದೇ ನೀವು ಅಲ್ಲಿ ಹಾಕಿದ್ರಲ್ಲ ಸೌದೆ, ನಮ್ಮ ಅಂತಕ್ಕೆ ಹೋಗೋ ಜಾಗದಾಗೆ ಹಾಕಿದ್ರಲ್ಲ ಸೌದೆ ಹೊಸಿ ಎತ್ಕೊಂಡು ಸೈಡ್ಗೆ ಹಾಕ್ಬಿಟ್ರಕ್ಕ. ನಮ್ಮ ಕಾರ್ ಏನಾರ ಬಂದ್ರೆ ಓಡಾಡಕ್ಕೆ ಆಗಕ್ಕಿಲ್ಲ. ಅದಕ್ಕೆ ನೀನು ಹೊಸಿ ಸೈಡ್ಗೆ ಹಾಕ್ಬಿಡಿ. ಓಹೋ, ಏನು ನಿನ್ನ ಅಳಿಯ ತಂದ್ಬಿಟ್ಟು ಮನೆ ತಗ ನಿಲ್ಲಿಸ್ತಾನಂತೇನು ಕಾರ್ನ? ಅಲ್ಲ ಕಣಕ್ಕ, ಅಳಿಯಂಗಾಯ್ತು, ಮಗಳದಾಯ್ತು. ನಂದೆಲ್ಲಿ ಅಂತ ನಾನು ನೋಡ್ಬೇಕಲ್ವೇ? ಅಳಿಯಂದು ಅದು ಮಾತಾಡ್ತಾ ಇಲ್ಲ. ನಂದು ಹೊಸ ಕಾರ್ ಬುಕ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ವಿ ಕಣಕ್ಕ. ಇವಾಗ ಯಾವುದೋ ಒಂಚೂರು ಬಂತು, ಅದಕ್ಕೆ ನಮ್ಮ ಕಾರ್ ಸ್ವಿಫ್ಟ್ ಕಾರು 9 ಲಕ್ಷ ರೂಪಾಯಿ ಕೊಟ್ಬಿಟ್ಟು ತಗೊಬಿಟ್ಟು ಬರೋಣ ಅಂತ ಅನ್ಕೊಂಡಿದೀವಿ. ಆ ಕಾರ್ ಬಂದಾಗ ನಿಮ್ಮ ಸೌದಿಗಳೆಲ್ಲ ಅಡ್ಡ ಇರ್ತಾವಲ್ಲ, ನನ್ನ ಗಂಡ ಓಡಿಸ್ಕೊಂಡು ಒಳಗಡೆಗೆ ತಗೊಂಡು ಹೋಗಕ್ಕೆ ಆಗಕ್ಕಿಲ್ಲ ಕಾರ್ನ. ಅದಕ್ಕೆ ನೀವು ಯಾರಾದ್ರೂ ತಿರುಗಿತ್ತಿರೋ ಇರಕ್ಕಿಲ್ವೋ ಹೇಳಕ್ಕೆ ಅಂತ ಹೇಳ್ಬಿಟ್ಟು ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಾರಕ್ಕೆ ಬಂದ್ಬಿಡ್ತದ ಕಾರು. ಒತ್ತಿ ನಿಮ್ಮ ಸೌದಿಗಳೆಲ್ಲನೂ ಎತ್ಕೊಂಡು ಆ ಕಡೆಕೋ ಈ ಕಡೆಕೋ ಹಾಕೊಳ್ರಕ್ಕ. ಓಹೋ, ಕಾರ್ ತಗೊಬತ್ತಾ ಇದ್ದೀರಿ? ಓ ಪರವಾಗಿಲ್ಲ, ಮಗಳೊಂದು ಕಾರು, ಅಮ್ಮ ಒಂದು ಕಾರು. ಹ್ಞೂ ಆಯ್ತು. ಹೇಳು ಶಾರದಿ, ಏನೋ ಅದೃಷ್ಟ ಮಾಡಿದ್ಯಾ ನೀನಂತೂನುವೆ? ಅದೃಷ್ಟನೂ ಇಲ್ಲ, ಎಂಥದ್ದು ಇಲ್ಲ ಕಣಕ್ಕ. ನಾವು ಅವತ್ತಿಂದ ಅನ್ಕೋತಾ ಇದ್ವಿ ತಗೊಬರ್ಬೇಕು ಅಂತ ಹೇಳ್ಬಿಟ್ಟು ಯಾಕೋ ಮನಸ್ಸೇ ಒಪ್ಪಿರ್ಲಿಲ್ಲ. ಇವಾಗ ನಮ್ಮ ಅತ್ತೆ ಬೇರೆ ಮನೆಗೆ ಬಂದು, ಇಲ್ಲ ಕಣಮ್ಮ ಮನೆಗೊಂದು ಕಾರ್ ಇಲ್ಲ ಅಂದರೆ ಸಂದಕ್ಕಿರಕ್ಕಿಲ್ಲ, ತಗೊಬಿಟ್ಟು ಬರಲೇಬೇಕು, ಕಾರ್ನ ತಗೊಂಡು ಬರಲೇಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡ್ಕೊಂಡು ಕುಂತೈತೆ ಮತ್ತೆ. ಅದಕ್ಕೆ ನಮ್ಮ ಅತ್ತೆನೇ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಬುಕ್ ಮಾಡಿಬಿಟ್ಟು ಬಂದ್ಬಿಡನಿ ಅಂತ ಹೇಳ್ಬಿಟ್ಟು ಅನ್ಕೊಂಡ್ವಿ. ಅದಕ್ಕೆ ಹಾಗೆ ನಿಮ್ಮ ಸೌದೆ ಎಲ್ಲ ಹಾಕೊಂಡಿದ್ರಲ್ಲ, ಅದಕ್ಕೆ ಒಂಚೂರು ಆ ಕಡೆ ಎತ್ಕೊಂಡು ಹಾಕಬಿಟ್ರಕ್ಕ. ಓಹೋ, ಹಾಕತ್ತೀವಿ ಬಿಡಮ್ಮ, ಹಾಕತ್ತೀವಿ. ನನ್ನ ಮಗ ಬಂದ ತಕ್ಷಣ ಹೇಳ್ತೀನಿ, ನನ್ನ ಮಗಂಗೆ ತೆಗೆದ್ಬಿಟ್ಟು ಸೌದೆನೆಲ್ಲ ಬೇರೆ ಕಡೆ ಗುಡ್ಡಾಕಪ್ಪ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹೇಳು. ರೋಡ್ ಮಾಡ್ತಾ ಇದ್ದೀರಿ ನಾಗಲೇ ಕಾರ್ ತಗೊಳಕ್ಕೆ? ಹ್ಞೂ ಕಣಕ್ಕ, ತೋಟದೊಳಗಡೆ ನಮ್ಗೆ ನುಗ್ಬೇಕಲ್ಲ, ತೋಟದಾಗಲ್ವೇ ಮನೆ ಇರೋದು, ಅದಕ್ಕೆ ಎಲ್ಲ ಹೊಸಿ ಒಪ್ಪ ಮಾಡ್ತಾ ಇದ್ದೆ. ಸರಿ ಕಣಕ್ಕ, ನನಗೂ ಟೇಮ್ ಆಯ್ತದೆ, ಎಲ್ಲ ಒಪ್ಪ ಮಾಡಬೇಕು, ಕಾರ್ ನಿಲ್ಸಕ್ಕೆ ಹೊಸಿನ ಎಳ್ಳಿರೋ ಜಾಗದಾಗೆಲ್ಲ ರೆಡಿ ಮಾಡಬೇಕಲ್ಲ. ಅಲ್ಲೆಲ್ಲ ಕಸ ಕಡ್ಡಿ ತುಂಬ್ಕೊಬಿಟ್ಟೈತೆ ಕಣಕ್ಕ. ಅದಕ್ಕೆ ಎಲ್ಲ ಹೊಸಿ ಒಪ್ಪ ಮಾಡಿಬಿಟ್ಟು ಅದನ್ನ ಕ್ಲೀನ್ ಮಾಡಿಬಿಟ್ರೆ ಎಲ್ಲ ಸೊರೈತದೆ. ಸರಿ ಆಯ್ತು ಬಿಡವ. ಸರಿ ಕಣಕ್ಕ, ಬರ್ತೀನಿ. ಹ್ಞೂ ಬಾರ್ಲೆ ಸರಜಿ, ಕುಂತ್ಕ ಬಾ. ಏನಕ್ಕ ಎಂದು ಬರ್ದಿದ್ದವಳು ಶಾರದಿ ಬಂದ್ಬಿಟ್ಟವಳೆ? ಅಮ್ಮ ತಾಯಿ, ಮೊನ್ನೆಲ್ಲನೂ ಮಗಳು 42 ಲಕ್ಷ ರೂಪಾಯಿ ಕಾರ್ ತಗೊಬಿಟ್ಟು ಬಂದ್ಲು. ಇವಾಗ ಇವಳು ನೋಡಿದ್ರೆ 9 ಲಕ್ಷ ರೂಪಾಯಿ ಕಾರ್ ತಗೊಬತ್ತಾಳಂತೆ. ಲೆಕ್ಕ ಹಾಕಿ ಸರೋಜಿ, 50 ಲಕ್ಷ ಚಿಲ್ಲರೆ ಕಾರೇನೇನೆ ಅವ್ರ ಮನೆಗೆ ಬಂದ್ರೆ ಯಪ್ಪ ದೇವ್ರಿಗೆ ನಾವು ಏನಂತ ಹೇಳ್ಬೇಕು? ನಾವು ಏನು ಇದು ಮಾಡಿದೀವಿ ಅಂತ ಹೇಳ್ಬಿಟ್ಟು ಕರ್ಮು ಅಂತೋರ್ನೇ ದೇವ್ರು ಸಂದಾಕಿಕ್ತಾನಲ್ಲ. ಲೆಕ್ಕ ಹಾಕು. ಅದಕ್ಕೆ ಏನೋ ಕಾರ್ ತಗೊಬಿಟ್ಟು ಬರ್ತಾರಲ್ಲ ನಿಲ್ಲಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಎಲ್ಲನೂ ಹೆಂಗೆಂಗೋ ಐತಲ್ಲ, ಸೌದೆ ಹಾಕೊಂಡೈತಲ್ಲ ಇವಮ್ಮ, ಸೌದೆ ಎಲ್ಲ ತೆಕ್ಕಳ್ರಕ್ಕ ಕಾರ್ ನಿಲ್ಸಕ್ಕೆ ಒಪ್ಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು. ವಾ, ಅವಳು ಬಿಟ್ಟಿ ಬಿಲ್ಡಪ್ ಕೊಟ್ಲು, ನೀವು ಬಿಟ್ಟಿ ಬಿಲ್ಡಪ್ ನಂಬ್ಕೊಬಿಟ್ರಿ. ಇಲ್ಲ ಕಣಮ್ಮಿ, ದೇವ್ರಣ್ಣ ಇವಾಗ ಬಂದು ಹೇಳೋಗಿದ್ದ ಅದನ್ನೇ ನೀ ಸೌದೆ ಎಲ್ಲನೂ ಹಾಕ್ಬೇಕು ಅದಕ್ಕೆ ನೀ ಅಂತ ಈಗ ಹೇಳೋದ್ಲಲ್ಲ ಎಲ್ಲನೂ. ಸುಳ್ಳು ಯಾಕೆ ನಾವು ಇದು ಮಾಡನಿ? ಅಯ್ಯೋ ಬಿಡು, ಏನಾರಾಗಲಿ ದೇವರು ಕೊಟ್ಟವ್ರಿಗೆ ಕೊಡ್ತಾನೆ, ಅಂತವ್ರಿಗೆ ಕೊಡ್ತಾನೆ, ಪೋಟ್ವೆಂಟಿಗಳಿಗೆ ನೆನೆಯ. ನಾವು ನೋಡಿ ನಿಯತ್ತಾಗಿರೋರು ಇವತ್ತು ನಾನು ಈ ವಯಸ್ಸಾದ್ರೂ ಕೂಲಿ ನಾಲಿ ಮಾಡೋದಂತೂ ತಪ್ಪಿದ್ದಲ್ಲ. ದೇವ್ರಿಗೆ ನನ್ನ ಮ್ಯಾಲೆ ಎಂದು ಬರೋಕ್ಕಿಲ್ಲ ಬುಡೆ ಸರಜಿ ಕರುಣೆಯ. ಮಗಳು ಆ ಪಾಟಿ ತೆಪ್ಪು ಕೆಲಸ ಮಾಡಿದ್ಲು, ಆದ್ರೂ 42 ಲಕ್ಷ ರೂಪಾಯಿ ಕಾರ ಓಡಾಡ್ತಾವಳೆ. ನಾವು ನೋಡಮ್ಮ ಬಸ್ ಹತ್ತಬೇಕು, ಬಸ್ ಇಳಿಬೇಕು, ಇವತ್ತಿಗೂ ಈ ವಯಸ್ಸಾದ್ರೂ ದೇವ್ರಿ ನೆನ್ ಸಾಯಕಾಲದಾಗ ಇನ್ನೇನೋ ಸುಖ ಕೊಟ್ಟ ನಮಗೆ ಬುಟ್ಟಾಕು. ಸರಿ ಸೌದೆ ಎಲ್ಲ ಒಪ್ಪ ಮಾಡ್ಬೇಕಂತೆ. ನನ್ನ ಮಗ ಬಂದೇಳಿ ಹೇಳಿ ಸೌದೆಲ್ಲ ಈ ಕಡೆಗೆ ಯಾರು ಹಾಕ್ಸ್ಬೇಕು ಹೇಳು. ಮನೆ ನಮ್ದು ಅದೇನೋ ಪೊಲೀಸ್ ಸ್ಟೇಷನಾಗ ನಮ್ದು ವ್ಯಾಜ್ಯ ಇತ್ತಲ್ಲಕ್ಕ, ಆ ವ್ಯಾಜ್ಯ ಪರಿಹಾರ ಮಾಡ್ಕೊಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ನಾನು ನನ್ನ ಗಂಡ ಎಲ್ಲ ಹೋಗಿದ್ವಿ ವ್ಯಾಜ್ಯನ ಪರಿಹಾರ ಮಾಡ್ಕೊಳಕ್ಕೆ ಪೊಲೀಸ್ ಸ್ಟೇಷನ್ ತಕ್ಕೆ ಹೋಗಿದ್ರೆ. ಅಮ್ಮ ಇವರ ಮಗಳೂ ಅದೇ ಆಶಿನೂ ಅವ್ರ ಅತ್ತೆ ಇಬ್ರು ಪೊಲೀಸ್ ಸ್ಟೇಷನ್ ತಗ ಬರೋದು ನೋಡಿದೆ. ಆ ಸಾವುಕಾರನೂ ಇದ್ದ ಜೊತೆಗೇನೇನಿಯ. ನಾನು ಇದೇನಪ್ಪ ಇವರು ಮತ್ತೇನು ಕೇಸ್ ಮಾಡ್ಕೊಂಡು ಬಂದವರಪ್ಪ ಅಂತೇಳ್ಬಿಟ್ಟು ನಾನು ಪೊಲೀಸ್ ಸ್ಟೇಷನಾಗ ಕುಂತಿರೋಳು. ಹಂಗೆ ನೋಡಿದ ತಕ್ಷಣ ಏನಿಯ ಎದ್ಬಿಟ್ಟು ಬಂದೆ. ಏನು ನೋಡನಿ ಅಂತ ಹೇಳ್ಬಿಟ್ಟು ಎದ್ದು ಬಂದು ನೋಡಿದ್ರೆ ಅಕ್ಕ 42 ಲಕ್ಷ ರೂಪಾಯಿ ಕಾರು ನೊಜ್ಜುಗುಜ್ಜಾಗೋಗ್ಬಿಟ್ಟೈತೆ ಕಣಕ್ಕ. ಹೆಂಗಾಗೈತಿ ಅಂದರೆ ಪಾಪ ನಾಡ್ಕತಾ ಇಲ್ಲ ಕಣಕ್ಕ. ಎಲ್ಲ ಕಂಡವ್ರದ್ದು ನಮ್ದಾದ್ರೆ ನಮ್ಗೆ ಹೊಟ್ಟೆವ್ರಿ ಅಲ್ವಾ, ನಾನೇ ನಾಡ್ಕತಾ ಇಲ್ಲ. ಆದರೆ ಹೇಳಿದ್ದು ನೊಜ್ಜುಗುಜ್ಜಾಗೋಗ್ಬಿಟ್ಟೈತಕ್ಕ. ಮುಂದೆಗಡೆ ಎಲ್ಲನೂ ಜಖಮ್ ಆಗೋಗ್ಬಿಟ್ಟೈತೆ ಬಿಡು. ಕಾರ್ ಮಾತ್ರನೂ 42 ಲಕ್ಷ ರೂಪಾಯಿ ಕಾರು. ಏನ್ಲ ಹೇಳ್ತಾ ಇದೆಯಾ ನೀನು? ದೇವ್ರಣೆ ನೇನೆ ನಾನು ಯಾಕೆ ಸುಳ್ಳು ಹೇಳಿ ಲಬ ಬಾಯ್ ಬಡ್ಕತಾ ಇದ್ದೆ. ಸಾವುಕಾರ ಕಣ್ಣಾರೆ ನೋಡ್ಬಿಟ್ಟು ಬಂದೀವಿ, ಬಾಯ್ ಬಡ್ಕತಾ ಇರೋದನ್ನ. ಅಯ್ಯೋ ನನಗೇನು ಈ ಆಳದ ನನ್ನ ಮಕ್ಕಳು ಆಳ ದುಡ್ಡಿಂದನೇ ನೀ ತಂದಿರೋದು ಸರಿಯಾಗೈತೆ ಬಾ ಅಂತ ಅನ್ಕೊಂಡು ನಾನು ಎಟ್ಟು ಬಂದ್ಬಿಟ್ಟೆ ಕಣಕ್ಕ. ದೇವ್ರನ್ನೇ ಲಬ ಬಾಯ್ ಬಡ್ಕತಾ ಇದ್ದ. ಸಾವುಕಾರ 42 ಲಕ್ಷ ರೂಪಾಯಿ ಹೋಯ್ತಪ್ಪೋ ಅಂತ ಇವಳು ಆಶಿನೂ ಬಾಯ್ ಬಡ್ಕತಾ ಇದ್ಲು, ಅವ್ರ ಅತ್ತೆನೂ ಬಾಯ್ ಬಡ್ಕತಾ ಇದ್ಲು. ನಾನು ನೋಡಿ ಸರಿ ಬಿಡು ಅಂತ ಸುಮ್ಮನೆ ಬಂದೆ. ಊರಾಗಿರೋರಿಗೆ ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಕಿರುಚ್ಕತಾ ಇದ್ಲು ಅವಳಂತೂ. ಹೌದೇನು ನೋಡು, ವಿಷಯ ಮಾತ್ರ ಈಚೆ ಕಡೆಗೆ ಬರಕ್ ಬಿಡಲ್ಲ. ಅವ್ರ ಮನೆಯರೆಲ್ಲ ಕೊಂತ್ರಿ ನನ್ನ ಮಕ್ಕಳೇನಿಯ. ಈಚೆ ಕಡೆಗೆ ಒಸಿ ವಿಚಾರನೂ ಈಚೆ ಕಡೆಗೆ ಬರಕ್ ಬಿಡಕ್ಕಿಲ್ಲ. ನೋಡ್ದ ಎಂಥ ಮನೆಯಾಳ ಜನ ಅಂತ ಹೇಳ್ಬಿಟ್ಟು ಏನೇ ಹೇಳಿ ನೀನು. ದೇವ್ರು ನೋಡು ಈಗ ಅರ್ಥ ಆಯ್ತೈತೆ ಮಾಡಿದುಣ್ಣ ಮಾರಾಯ ಅನ್ನಂಗೆ ಕರ್ಮ ಬಿಡಕ್ಕಿಲ್ಲ ಯಾರನ್ನೂ. ಏನೇನೋ ಮಾಡಿ ರಾಣಿಗೆ ಮೋಸ ಮಾಡ್ಬಿಟ್ಟು ದೊಡ್ಡ ಚಿಕ್ಕಂಡ್ರು ಮೋಸ ಮಾಡ್ಬಿಟ್ಟು ತೊರಕ್ಕೆ ಅಂತ ನೋಡಿದ್ರು. ಆಮೇಲೆ ನಿಯತ್ತಾಗಿ ದುಡ್ಡು ತಗೊಂಡ್ಲೇನೋ ಕಾರು ಇವತ್ತಿಗೂ ಹಂಗೆ ಐತಿ. ಮಗ ಸರೋದ ಇನ್ನೇನು ಮದುವೆ ಕಾರಣ ನಮ್ಮನಿಗೂ ಬಂತು. ಹೆಂಗೋ ಅವನ ಜೀವನ ಹೆಂಗೋ ನಡ್ಕೊಂಡು ಹೋಯ್ತೈತೆ. ಇವ್ರ ಕತೆ ಏನಾಯ್ತು ಇವಾಗ? ಅದಕ್ಕೆ ಹೇಳೋದು ಹೊಸಿ ತೊಗ್ಗಿ ಬೊಗ್ಗಿ ನಡ್ಕೊಂಡು ಜೀವನ ಮಾಡಬೇಕು ಅಂತ. ನೋಡ್ದ 42 ಲಕ್ಷ ರೂಪಾಯಿ ಕಾರ್ ನುಂಗು ನೀರು ಕುಡ್ಕೊಂಡ್ರ
ಏನಕ್ಕೆ ಬೇಕಿತ್ತು ಹಾ ಅದ್ರಾಗ ಇವಳು ಬೇರೆ ಈ ಶಾರದಿ ದೌಲತ್ತು ಬಾ ಕಡಿಗೆ ಹಾಕಳ್ರಿ ಸೌದೆಯ ಏನು ಇವ್ರ ಅಪ್ಪನ ಜಾಗ ಅನ್ನಂಗೆ ಗೌರ್ಮೆಂಟ್ ಜಾಗದಾಗ ಹಾಕಿರೋ ಸೌದೆಯ ಅತ್ತಕ್ಕ ಇತ್ತಕ್ಕ ಅನ್ನಂಗೆ ನಮ್ಗೇನಿಯ ಬಂದು ಹೇಳಕ್ಕೆ ಬರ್ತಾಳೆ ಅಲ್ಲ ಕಾರೇನೋ ಆಗಿ ಸುರೈತು ಒಳಗಡೆ ಯಾರು ಕುಂತ್ಕೊಂಡಿದ್ರಂತ ಕಾರ್ ಯಾರು ಓಡಿಸ್ತಿದ್ರಂತೆ ಏನಾಗಿಲ್ವಂತೇನೋ ಅವ್ರಿಗೆ ಏನೋ ಮಗ ಕುಂತ್ಕೊಂಡು ಅವ್ನು ರಾಹುಲ್ ಅವ್ನು ಓಡಿಸ್ತಾ ಇದ್ದಂತೆ ಕಾರ್ನ ಏನೋ ಹೊಸಿ ಜೋರಾಗಿ ಉದ್ಬಿಟ್ಟವನಂತೆ ಎಲ್ಲ ನುಜ್ಬೊಜ್ಜಾಗೈತಂತೆ ಕಾಸ್ಟ್ಲಿ ಕಾರ್ ಅಲ್ವೇನಕ್ಕ ಅಷ್ಟು ದೊಡ್ಡ ಕಾಸ್ಟ್ಲಿ ಕಾರ್ ಏನಾಯ್ತದೆ ಅವ್ನಿಗೆ ಏನೂ ಆಗಿಲ್ಲ ನೆಟ್ಗವನೇ ಇವ್ರು ಅಷ್ಟೇ ಕಾರ್ ಅಷ್ಟೇ ನುಜ್ಗುಜ್ಜಾಗೋಗ್ಬಿಟ್ಟೈತಂತೆ ಅದಕ್ಕೆ ಇವಾಗ ಏನೇನೋ ಮಾಡಿಸ್ಬೇಕು ಅಂತ ಒದ್ದಾಡ್ತಾವ್ರೆ ಅಲ್ಲ ಕಣಕ್ಕೆ ಅಷ್ಟು ಲಕ್ಷ ರೂಪಾಯಿ ಕಾರ್ ಸೋರ್ ಮಾಡ್ಸೋಕೆ ಸುಮ್ಮನೆ ಆಯ್ತದೆ ಏನೇನು ಮಾಡ್ಕೊತಾ ಇದ್ದೀನಿ ಅಂತ ನಾನು ಅನ್ಕ ಸರಜಿ ಸೊರ್ಯಾಗೈತೆ ಸರಜಿ ಸೊರ್ಯಾಗಿ ಅಂದರೆ ಸೊರ್ಯಾಗೈತೆ ನನಗೆ ಅನ್ನಿಸ್ದಂಗೆ ಹಂಗೆ ಆಗಬೇಕು ನಿಜವಾಗೂ ಹಿಂಗೆ ದೌಲತ್ ಮಾಡೋರ ಕತೆಗೆಲ್ಲ ದೇವ್ರು ಹಿಂಗೆ ಬೊಗಿಸ್ಬಿಟ್ಟು ಬುದ್ಧಿ ಕಲಿಸ್ಬೇಕು ನೋಡು ಕಲಿಸ್ತೈತೆ ಕಣಕ್ಕ ದೇವ್ರು ಏನು ಸುಮ್ಕೆ ಇಲ್ಲ ಸರಿಯಾಗಿ ಏನೇ ಕಲಿಸ್ತಾ ಇತ್ತು ಬುದ್ಧಿ ಮಾತ್ರನೂ ಇವಕ್ಕೆ ಅರ್ಥ ಆಯ್ತಿಲ್ಲ ಇನ್ನು ಅರ್ಥ ಆಗೋದು ಇಲ್ಲ ಬುಟ್ಟಾಕಿರೋವೆಲ್ಲನೂ ಕಿತ್ತೋದು ಜನಗಳು ಕಿತ್ತೋದು ಬುದ್ಧಿಗಳು ಇರೋವೆಲ್ಲನೂ ಇವ್ರ ಮಕ್ಕ ಮುಚ್ಚ ಇವ್ರ ಜನ್ಮಕ್ಕೆ ಇಷ್ಟು ಆಗ್ಲಿ ಸುಮ್ಕಿರಕ್ಕ ಅವನು ಬೋಸ್ಲಿ ಬಡರೋ ಜನಗಳು ರಕ್ತ ಎಲ್ಲ ಹಿಂಡಿ ಈರ್ಬಿಟ್ನಲ್ಲ ಸಾವುಕಾರ ಅವ್ನಿಗೆ ಒಳ್ಳೇದಾಗ ಅಂದ್ರೆ ಎಲ್ಲಿಂದ ಒಳ್ಳೇದಾಯ್ತದೆ ಹೇಳು ಇವತ್ಗೂ ಆ ರಾಣಿಯಮ್ಮ ಅಮ್ಮ ಕ್ಯಾಕಸ್ ಮಕ್ಕಳು ತುಪ್ಪ ಹಾಕಿಲ್ಲ ಇವ್ರಿಗೆ ಏನೋ ದೌಲತ್ತುಗಳು ಆ ವಂಶ ಅಂದಕ್ಕೆ ಅವಳೆ ಈ ಅಪ್ಪಂಗೆ ಬಂದೈತ್ ಬಾ ದೊಡ್ಡ ರೋಗ ಎಲ್ಲ ನಾನು ಆಳ್ಬಿದ್ದೋಗ್ಲಿ ಬಿಡೆ ನಮ್ಗೆ ಯಾಕೆ ಆಳ್ಬಿದ್ದೋಗಿ ಹೆಂಗನ ಮಾಡ್ಕೊಳ್ಳಿ ಸೌದೆನ್ನ ಎತ್ತು ಸೈಡ್ ಹಾಕ್ಬೇಕಂತೆ ಸೈಡ್ ಹಾಕ್ಲಿಲ್ಲ ಅಂತಂದ್ರೆ ಅದಕ್ಕೂ ಲಬ ಅಂತ ಜಗಳ ಮಾಡ್ಕೊಂಡು ಬಾಯ್ ಬಡ್ಕತ್ತಾಳೆ ಯಾಕಮ್ಮಿ ಕುಂತ್ರು ನಿಂತ್ರು ಅಳ್ತಾಗ ಜಗಳ ನನಗೆ ನೆಮ್ಮದಿ ಇಲ್ದಿರೋದು ಅತ್ತಾಗ ಸೌದೆನ ಸರಿಸ್ಬಿಟ್ಟು ಅದಾಗ ಹಾಕ್ತೀನಿ ಕಾರಣ ತಂದು ನಿಲ್ಲಿಸ್ಕೊಳ್ಳಿ ಮನೆ ಮುಂದೆ ಯೋಲಿ ಕ್ಯಾಪ್ರನ ತಂದು ನಿಲ್ಲಿಸ್ಕೊಂಡು ವಿಮಾನನ ತಂದು ನಿಲ್ಲಿಸ್ಕೊಳ್ಳಿ ನನಗೆ ಯಾಕೆ ಏನೋ ಒಂದತ್ತಾಗ ಸುಮ್ಮನೆ ಮಾಡಿ ಹಾಕಿದ್ರೆ ಆಯ್ತು ಅತ್ತಾಗ ಸೈಡ್ಗೆ ಹಾಕ್ತೀನಿ ಏನಾರ ತಗೊಂಡು ಹೋಗ್ಲಿ ಬಿಡು ಮಗಳಿಗೆ ಹಿಂಗೆ ಆಗೈತೆ ಅಂತ ಗೊತ್ತಿದ್ರು ಅದು ಹಂಗಕ್ಕ ನೆಮ್ಮದಿಗಳು ನಮ್ಗೇನಾರ ಮಕ್ಳಿಗಾಗೈತೆ ಅಂತ ಗೊತ್ತಾಗ್ಬಿಟ್ರೆ ಎದೆ ಹೊಡ್ಕೊಬಿಡ್ತಿದ್ವೇನೋ ಇವಳು ನೋಡ್ದೇನಕ್ಕ ಮಕ್ಳಿಗೆ ಅಷ್ಟೆಲ್ಲ ನೋವಾಗೈತೆ ಅಂತ ಗೊತ್ತಿದ್ರು ಕಾರ್ ತಗೊಬತ್ತೀನಿ ವಿಮಾನ ತಗೊಬತ್ತೀನಿ ಅಂತ ಓಡಾಡ್ತಾಳಲ್ಲ ನೀನು ಅಂತ ಬಿಟ್ಟು ಮುಂಡೆ ಇರಬೇಡ ಇವಳು ಬಿಟ್ಟಾಟ ನೀನು ಆಡ್ತಾ ಇರೋದು ಸುಮ್ಕಿರು ಬಿಟ್ಟಾಟ ಆಡ್ತಾವಳೆ ಆಡ್ಕೊಂಡು ದೇವರು ಎಲ್ರಿಗೂ ಒಂದೊಂದ್ಕಿಂತ ತುಳಿದು ಬುದ್ಧಿ ಹೇಳ್ತಾನೆ ಸರಜಿ ಬಿಡು ಅದಕ್ಕೆ ಇಷ್ಟೆಲ್ಲ ಮಾಡಿದ್ರು ಇಷ್ಟೆಲ್ಲ ಮೋಸ ಮಾಡಿದ್ರು ಸಂಪಾದನೆ ಮಾಡಿದ್ದು ಎಲ್ಲಿಂದ ಬಂತಮ್ಮ 10 ಪೈಸೆ ಸಂಪಾದನೆ ಮಾಡೋಳೆ ಅವಳು ಯೋಗ್ಯತೆಗೆ ಬೆಂಕಿ ಹಾಕ 10 ಪೈಸೆನೂ ಎಲ್ಲೂ ಸಂಪಾದನೆ ಮಾಡ್ಕೊಂಡು ಮಾಡಿಗಿಲ್ಲ ಬಾ ಅವಳು ಎಲ್ಲ ಬೋರಿ ಹಿಂಗೆ ನೀರು ಕುಡ್ದಿರೋದೇ ನೆನೆಯ ಆ ಸಾವುಕಾರಂಗೆ ಮೋಸ ಮಾಡಿದ್ರು ಈ ಸಾವುಕಾರ ಇವಳು ಮೋಸ ಮಾಡಿದ್ರು ಒಬ್ರಿಗಿನ್ನ ಒಬ್ರು ಮೋಸಗಳು ಅವ್ರ ಮೋಸ ಇವ್ರು ಮೋಸ ಅವ್ರು ಮಾಡೋ ಮೋಸಗಳು ಮಾಡ್ಕೊಂಡೆ ಜೀವನ ಮಾಡ್ಬಿಟ್ರು ಬಿಡಕ್ಕ ನಮ್ಗೆ ಯಾಕೆ ಹಂಗೆ ಆಳ್ಬಿದ್ದೋಗ್ಲಿ ಅವ ಏನೇನು ಸರಿ ಇಲ್ಲ ಅವ ಹಿಂಗೆ ಸರಿಯಾಗೈತೆ ಅವಳು ರಾಣಿಯಮ್ಮ ಕ್ಯಾಕ್ರಸ್ ಮಕ್ಕೋಗಿತಿಲ್ವಂತೆ ಕೂಳು ಆಗ್ತಿಲ್ವಂತೆ ಎಲ್ಲ ಇವಳು ಮಾಡಿದ್ದೇನೆ ತಿನ್ಬೇಕಂತೆ ಅವಳಂತೂ ಮದುವೆ ವಿಚಾರಕ್ಕೆ ಸಮೇತನೂ ಮಗನ ಮದುವೆ ಅಲ್ವಾ ಆ ವಿಚಾರಕ್ಕೂ ಗಂಡನ ಬಿಟ್ಕೊಂಡಿಲ್ವಂತೆ ಏನಕ್ಕೂ ಬಂದೋಬಸ್ತ್ ಮಾಡ್ಕೊಬಿಟ್ಟವಳೆ ಮಗನ ಆಸ್ತಿ ಎಲ್ಲ ಜಾಸ್ತಿ ಸಿಕ್ಬಿಟ್ಟೈತೆ ಮಗಳನ್ನ ಸೊಸೆನ ಎಲ್ಲನೂ ಚೆನ್ನಾಗಿ ಇಕ್ಕೊಂಡು ರಾಣಿ ಹೆಸರು ತಕ್ಕನಾಗ ರಾಣಿ ಹಂಗೇನೆ ನೀ ಅವಳೆ ಈ ನನ್ನ ಮಗನೇ ಯಾವುದೋ ಕ್ಯೂಬು ಎಂಡ್ರು ಬಂದ್ಲು ಅಂತ ಎಂಡ್ರು ತಕ್ಕೋಗಕ್ಕೆ ಹೋಗಿ ಬಿಕ್ಸಕ್ಕೂ ಗತಿ ಮಾಡ್ಕೊಂಡ್ರದು ಇವನೇನೇನೆ ಸಾವುಕಾರನೇನೆ ಬುಡಕ ಏನಾರ ಮಾಡ್ಕೊಂಡು ಕಣ್ಣಾರೆ ನಾವು ನೋಡ್ತಿರನಿ ಏನೇನಾಯ್ತದೆ ಅಂತ ಹೇಳ್ಬಿಟ್ಟು ಅಷ್ಟೇ ತಕ ಬದುಕಿದ್ರೆ ಕಣ್ಣಾರೆ ನೀನು ನೋಡ್ತೀವಿ ನಾವು ಏನೇನಾಯ್ತು ಎತ್ತೆತ್ತಾಯ್ತು ಅಂತ ಹೇಳ್ಬಿಟ್ಟು ಸೊರೈತದೆ ಮಾಡಿರೋ ಕರ್ಮಗಳನ್ನ ಯಾರನ್ನೂ ಬಿಡಕ್ಕಿಲ್ಲ ನಾವು ಬಿಟ್ರು ಕರ್ಮ ಬಿಡಕ್ಕಿಲ್ಲ ಅಂತಾರಲ್ಲ ಬಿಡಕ್ಕಿಲ್ಲ ಬಾಸರಜಿ ತೋರಿಸ್ತದ ಒಂದೊಂದೇನೆ ನೀಯ ಬುಡೆ ಆಗದೆಲ್ಲ ಆಯ್ತು ಆಗದೆಲ್ಲ ಒಳ್ಳೇದಕ್ಕೇನೆ ಅವ್ರಿಗೆ ಆಗದೆಲ್ಲ ಸರಿಯಾಗಿ ಒಳ್ಳೇದು ಕಾಯ್ತಾ ಇದ್ ಬಿಡು ಅಷ್ಟೇ ನೀನೆ ನಾನು ಹೇಳ್ದೆ ಅಂತ ಹೇಳಕ್ ಹೋಗ್ಬಿಟ್ರಕೋ ಆಮೇಲೆ ಯಾರಿಗಾನ ಹೇಳಕ್ ಹೋದಾಗ ನನ್ನ ಜುಟ್ಟು ಹಿಡ್ಕೊಂಡು ಬಂದ್ಬಿಡ್ತಾಳೆ ನನ್ನ ವಿರುದ್ಧನೂ ಯಾಕೆ ಬೇಕು ಮನೆ ಹೇಳಿಗಳು ಮೊದಲೇ ಸರಿ ಇಲ್ಲ ನನ್ನ ಗಂಡ ಅವ್ರ ಸುದ್ದಿ ನಿಂಗೆ ಯಾಕೆ ಮುಚ್ಕೊಂಡು ಕುದ್ಕ ಅಂತ ಬೈತಾನೆ ಅಯ್ಯಪ್ಪ ಅವ್ರ ಬಾಯಿಗೆ ಹೋಗಿಲ್ಲ ಕಾಯ್ತದೆ ನಮ್ಗೆ ಯಾಕೆ ಬೇಕು ಹೇಳಿ ನಾವು ಹೇಳಕ್ಕಿಲ್ಲ ಹೋಗೋಣವ ನಮ್ಗೆ ಯಾಕೆ ಬೇಕು ನಾನು ಮಾತಾಡಕ್ಕಿಲ್ಲ